ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಟ್ರೇಡ್ ಗುರು ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತು ಲೈವ್ ಮಾರ್ಕೆಟ್ ಅನಾಲಿಸಿಸಲ್ಲಿ ಹೇಳಿದ್ದೆ, ನಾನು ಯಾವುದೇ ಥರ ಟ್ರೇಡ್ಸ್ ತೊಗೊಳಲ್ಲ ಅನ್ಲೆಸ್ ನಿಫ್ಟಿ ಕ್ರಾಸ್ ಆಗೋವರೆಗೂ 23,400 ಕ್ರಾಸ್ ಅವ್ರಿಗೆ ಅದೇ ಥರ ಟ್ರೇಡ್ ತೊಗೊಳಲ್ಲ ಅಂತ ಹೇಳಿದೆ. ಬಟ್ ನನಗೆ ಇವತ್ತು ಲೈವ್ ಮಾರ್ಕೆಟಲ್ಲಿ ಬಜಾಜ್ ಫಿನಾನ್ಸ್ ಟೆಕ್ನಿಕಲ್ ಆಗಿ ಪರ್ಫೆಕ್ಟ್ ಸೆಟಪ್ ಅನಿಸ್ತು. ಸೊ ಮತ್ತೆ ನಾನು ಆಂಕ್ಸನ್ ಬೀಸ್ ಬೇರೆ ಎಕ್ಸಿಟ್ ಆಗಿದೆ, ಬಿಕಾಸ್ ಆಂಕ್ಸನ್ ಮಾರ್ಕೆಟ್ 4 days ಕ್ಲೋಸ್ ಇದೆ ಮಾರ್ಕೆಟ್. ಸೊ ಅದರಿಂದ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಆಲ್ರೆಡಿ 2 days ಟೈಮ್ ಕೊಟ್ಟಿದ್ದೆ ಬೇರೆ, ಸೊ ಅದಕ್ಕೆ ನಾನು ಕಾಸ್ಟ್ಗೆ ಎಕ್ಸಿಟ್ ಆದೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಬಜಾಜ್ ಫಿನಾನ್ಸಲ್ಲಿ ಅರ್ನಿಂಗ್ಸ್ ಬೇರೆ ಬರ್ತಾ ಇದೆ ಇವತ್ತು, ಪ್ಲಸ್ ಸ್ಟಾಕ್ ಬೇರೆ ಪರ್ಫೆಕ್ಟ್ ಸೆಟಪ್ ಆಗಿತ್ತು, ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಸ್ಟಾಪ್ ಲಾಸ್ ಸ್ವಲ್ಪ ಟ್ರೆಂಡ್ ಲೈನ್ ಬಿಲೋನ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಾರ್ಕೆಟ್ ವೀಕ್ ಇರೋದ್ರಿಂದ ನನಗೆ ತುಂಬ ದಿನ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಸ್ಟಾಪ್ ಲಾಸ್ ಹತ್ತಿರದಿಂದ ನಾನು ಪೊಸಿಷನ್ ಸೈಜಿಂಗ್ ಬಿಗ್ ಸೈಜ್ ತೊಗೊಬೋದಾಗಿತ್ತು, ಬಟ್ ನಾನು ಸ್ಟಿಲ್ ಪೈಲಟ್ ಪೊಸಿಷನ್ನೇ ಹೋಗಿದ್ದೀನಿ, ಯಾಕಂದರೆ ಮಾರ್ಕೆಟ್ ವೀಕ್ ಇರೋದ್ರಿಂದ. ಸೊ ನೋಡೋಣ, ಇಟ್ಸ್ ಪರ್ಫೆಕ್ಟ್ ಸೆಟಪ್. ನಾಳೆ ಏನಾದರೂ ಒಳ್ಳೆ ಫಾಲೋಅಪ್ ಬಂತು ಅಥವಾ 2 to 3 days ಅಂದರೆ ಇಟ್ಸ್ ಗುಡ್ ಅಂತ ಅನಿಸ್ತು, ಅದಕ್ಕೆ ತೊಗೊಂಡೆ. ಸೊ ಅರ್ನಿಂಗ್ಸ್ ಬೇರೆ ಬರ್ತಾ ಇದೆ ಇವತ್ತು. ಸೊ ದಟ್ಸ್ ಇಟ್. So thanks for watching.